ಸಿಸಿ ರಸ್ತೆ ಕಾಮಗಾರಿ ಶಂಕುಸ್ಥಾಪನೆ ವೇಳೆ ಹೈಡ್ರಾಮಾ. ಕಾಂಗ್ರೆಸ್ ಶಾಸಕನಿಗೆ ಕ್ಲಾಸ್ ತೆಗೆದುಕೊಂಡ ಬಿಜೆಪಿ ಮುಖಂಡ. ಸಿಸಿ ರಸ್ತೆ ಕಾಮಗಾರಿ ಶಂಕುಸ್ಥಾಪನೆ ವೇಳೆ ಕಲಬುರಗಿಯಲ್ಲಿ ಹೈಡ್ರಾಮಾವೇ ನಡೆದು ಹೋಗಿದೆ ಕಣ್ರಿ. ಇಲ್ಲಿನ ಕಾಂಗ್ರೆಸ್ ಶಾಸಕನಿಗೆ ಬಿಜೆಪಿ ಮುಖಂಡ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಶಾಸಕರಾಗಿ ನೀವೇನು ಕೆಲಸ ಮಾಡಿದ್ದೀರಿ ಅಂತ ನೇರ ಪ್ರಶ್ನೆ ಮಾಡಿದ್ದು ಹೀಗೆ. ಹಾಗೆ ಬಿಜೆಪಿ ಮುಖಂಡ ರೇಣುಕಾಚಾರ್ಯ ಶಾಸಕರ ವಿರುದ್ಧ ವಾಗ್ದಾಳಿ ಮಾಡುತ್ತಿದ್ರೆ ಅತ್ತ ಶಾಸಕರು ಏನು ಮಾತನಾಡದೆ ನಿಲ್ಲುವಂತ ಪರಿಸ್ಥಿತಿ ಎದುರಾಯಿತು ನೋಡಿ. ಯಾಕಂದ್ರೆ ಕಾಂಗ್ರೆಸ್ಸಿನ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಸಿಸಿ ರಸ್ತೆ ಕಾಮಗಾರಿ ಉದ್ಘಾಟನೆ ಮಾಡೋದಕ್ಕೆ ಬಂದಿದ್ದರು. ಆದ್ರೆ ಅವರನ್ನ ತಡೆದ ಬಿಜೆಪಿ ಮುಖಂಡ ಹಾಗೂ ಬಸವ ಕಲ್ಯಾಣ ಬಿಜೆಪಿ ಶಾಸಕ ಶರಣು ಸಲ್ಗಾರ್ ಸಹೋದರ ರೇಣುಕಾಚಾರ್ಯ ತರಾಟೆಗೆ ತೆಗೆದುಕೊಂಡ್ರು. ಜನರ ಬೇಡಿಕೆ ಇದ್ದಿದ್ದು 3 ರಸ್ತೆ ಕಾಮಗಾರಿ. ಶಾಸಕರು ಬಂದಿದ್ದು ಕೇವಲ 1 ರಸ್ತೆ ಶಂಕುಸ್ಥಾಪನೆಗೆ. ಮೊದಲೇ ದಕ್ಷಿಣ ಕ್ಷೇತ್ರದ ಜನರು ಸರಿಯಾದ ರಸ್ತೆ ಇಲ್ಲದೆ ಕಂಗೆಟ್ಟಿದ್ದಾರೆ. ಹೀಗಾಗಿ ಶಾಸಕರು ಮುಂಚೆ ಜನರಿಗೆ 3 ರಸ್ತೆ ಕಾಮಗಾರಿ ಮಾಡಿಕೊಡೋದಾಗಿ ಭರವಸೆ ನೀಡಿದ್ರು. ಆದ್ರೆ ಈಗ ನೋಡಿದ್ರೆ ಕೇವಲ 1 ರಸ್ತೆಗೆ ಮಾತ್ರ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಂತ ತಗಾದೆ ತೆಗೆದಿದ್ರು. ಇದರಿಂದ ರೊಚ್ಚಿಗೆದ್ದ ಜನರು ಶಾಸಕರಿಗೆ ಘೆರಾವ್ ಹಾಕಿರುವ ಘಟನೆ ಕೂಡ ನಡೆದೋಯ್ತು. ಬಿಜೆಪಿ ಮುಖಂಡ ರೇಣುಕಾಚಾರ್ಯ ಶಂಕುಸ್ಥಾಪನೆ ತಡೆದು ಶಾಸಕರ ಜೊತೆ ವಾಗ್ವಾದಕ್ಕೆ ಇಳಿದುಕೊಂಡ್ರು. ಕಾರ್ಯಕರ್ತರು ಸಮಾಧಾನ ಪಡಿಸೋಕೆ ಮುಂದಾದ್ರು. ಆದ್ರೆ ಬಿಜೆಪಿ ಮುಖಂಡ ಮಾತ್ರ ಕೇಳಲೇ ಇಲ್ಲ ನೋಡಿ. ನಿಮ್ಮ ಸರ್ಕಾರದ ಬಳಿ ಗ್ಯಾರಂಟಿ ಯೋಜನೆಗೆ ಹಣ ಇದೆ ಅಂತ ಹೇಳ್ತೀರಿ, ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ ಅಂತ ಅಸಮಾಧಾನ ಹೊರಹಾಕಿದ್ರು. ಹೈಡ್ರಾಮಾ ಮಧ್ಯೆ ಕೊನೆಗೂ ನೆರವೇರಿದ ಶಂಕುಸ್ಥಾಪನೆ. ಶಾಸಕ ಹಾಗೂ ಬಿಜೆಪಿ ಮುಖಂಡನ ಹೈಡ್ರಾಮಾ ಮಧ್ಯೆ ಕೊನೆಗೂ ಶಂಕುಸ್ಥಾಪನೆ ನೆರವೇರಿತು. ಬಿಜೆಪಿ ಮುಖಂಡ ಮಾತನಾಡಿ ನಾವು ಸಹೋದರ ಭಾವದಿಂದ ನಡೆದುಕೊಳ್ಬೇಕು ಅಂತ ಹೇಳಿಕೊಂಡ್ರು. ಶಾಸಕರು ಕೂಡ ಅತಿ ಶೀಘ್ರದಲ್ಲಿ ಅನುದಾನ ಬಂದ ಕೂಡಲೇ 12 ರಸ್ತೆಗಳ ಕಾಮಗಾರಿ ಚಾಲನೆ ನೀಡಲಾಗುವುದು ಅಂತ ಭರವಸೆ ಕೊಟ್ಟರು. ಇವತ್ತು ನಾವು 3054 ನಲ್ಲಿ 1 ಕೋಟಿ ರೂಪಾಯಿ ಟೆಂಡರ್ ಆಗಿ ಇವತ್ತು ಕೆಲಸ ಪ್ರಾರಂಭ ಮಾಡಿದ್ದೇವೆ. ಇನ್ನು ಪಕ್ಕದಲ್ಲಿ ಇನ್ನೂ 2 ಕೋಟಿ ಆಗಲಿ 3 ಕೋಟಿ ಆಗಲಿ ಅದೇನೇ ಇದ್ರೂ ಕೂಡ ನಾವು ಮಾತಿಗೆ ತಕ್ಕಂತೆ ಶಣಸಿರ್ಸಿಗಿ ಹರಿಜನ್ ಬಡಾವಣೆ ಮತ್ತು ಈ ಪುಲೆ ನಗರದ ಬಡಾವಣೆ ಇವೆರಡು ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಮಾಡಿಸ್ತಕ್ಕಂತ ಒಂದು ಪ್ಲಾನ್ ಕೂಡ ಮಾಡಿಸಿದೀನಿ. ರಸ್ತೆಗಳಿಲ್ಲ, ಈ ರಸ್ತೆ ನನ್ನ ಅವಧಿ ಮುಗಿದ್ರೊಳಗೆ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಸಂಪೂರ್ಣವಾದಂತ ಭರವಸೆ ನನ್ನ ಅವಧಿ ಒಳಗೆ ಏನಪ್ಪಾ ಅಂದ್ರೆ ಈ ಕೆಲಸ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಬಿಗ್ ಟಿವಿ ಕರ್ನಾಟಕ, ಕಲಬುರಗಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.